ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಕನ್ಯಾ ರಾಶಿಯವರೆಲ್ಲ ಹೇಗಿದ್ದೀರಿ? ಎಲ್ಲರೂ ಹುಷಾರಾಗಿದ್ದೀರಲ್ವಾ? ನಾವು ಈ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕಲ್ಲ. ಈ ತಿಂಗಳಲ್ಲಿ ಏನೇನು ಗ್ರಹ ಬದಲಾವಣೆಯನ್ನು ಹೊಂದುತ್ತೆ ಅಂಥೇಳಿ ನೋಡಿ. ಮಕರ ರಾಶಿಗೆ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ಕನ್ಯಾ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಬುದ್ಧಿಶಕ್ತಿಗೆ ಒಂದಷ್ಟು ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಕೆಲವೊಂದಷ್ಟು ಕಷ್ಟವಾದಂತಹ ಸವಾಲುಗಳನ್ನು ನೀವು ಬಗೆಹರಿಸ್ಬಿಡ್ತೀರಿ. ನೀವು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಏನೋ ಒಂದಷ್ಟು ಸಮಸ್ಯೆಗಳು ಉಂಟಾದಾಗ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಆ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸ್ತೀರಿ. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿಗೆ ಒಂದಷ್ಟು ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಅಥವಾ ನೀವು ವಿದ್ಯಾರ್ಥಿಗಳಾಗಿದ್ದರೂ ಕೂಡ ಕೆಲವೊಂದು ಕಠಿಣವಾದ ಸವಾಲುಗಳನ್ನು ಕೂಡ ನೀವು ಅತಿ ಬೇಗವಾಗಿ ಬಗೆಹರಿಸೋದ್ರಿಂದಾಗಿ ನಿಮ್ಮ ಬುದ್ಧಿಶಕ್ತಿಗೆ ಪ್ರಶಂಸೆ ಪ್ರಾಪ್ತಿಯಾಗುತ್ತೆ. ಒಟ್ಟಲ್ಲಿ ಅನೇಕ ಸಮಸ್ಯೆಗಳನ್ನು ನೀವು ನಿಮ್ಮ ಬುದ್ಧಿಶಕ್ತಿಯಿಂದ ಬಗೆಹರಿಸ್ತೀರಿ ಈ ತಿಂಗಳಲ್ಲಿ. ಹಾಗಾಗಿ ನಿಮ್ಮ ಬುದ್ಧಿಶಕ್ತಿ ಬಗ್ಗೆ ಎಲ್ಲ ಕೂಡ ಒಳ್ಳೆಯ ರೀತಿಯಾದಂತಹ ಮಾತನ್ನು ಆಡ್ತಾರೆ. ಇನ್ನು ಈ ಚಾರ್ಟೆಡ್ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿರುವಂತಹ ವ್ಯಕ್ತಿಗಳಿಗೆ, ಬ್ಯಾಂಕುಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಒಟ್ಟಲ್ಲಿ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆಲ್ಲ ಈ ತಿಂಗಳು ತುಂಬ ಚೆನ್ನಾಗಿದೆ, ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಈಗ ತುಂಬ ದಿನದಿಂದ ಏನಾಗ್ತಿದೆ ಅಂಥೇಳಿ ಆದರೆ ಹಣಕಾಸಿನ ಆಗಮನ ಎಲ್ಲ ಆಗುತ್ತೆ, ಆದರೆ ದುಡ್ಡು ನೀರು ಖರ್ಚಾದಾಗ ಖರ್ಚಾಗ್ತಿದೆ ಅಲ್ವಾ, ಎಲ್ಲಿ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಈ ರೀತಿ ಮಾಡಿದರೆ ಮುಂದೆಲ್ಲ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಇದಕ್ಕೆ ಇಷ್ಟಿಷ್ಟೇ ಖರ್ಚು ಅಂತ ಹೇಳಿ ನೀವು ಮೊದಲೇ ನಿರ್ಧಾರ ಮಾಡ್ಕೊಂಡು ಅಷ್ಟೇ ಖರ್ಚು ಮಾಡಬೇಕು. ಇಲ್ಲದ್ರೆ ಇದೇ ಥರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಸಮಸ್ಯೆ ಉಂಟಾಗುತ್ತೆ. ಆಯಿತಾ? ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಏನೇ ಖರ್ಚು ಮಾಡೋದಾದರೂ ಮುಂಚೆನೇ ನೀವು ಯೋಚನೆ ಮಾಡಿರಬೇಕು. ಇದಕ್ಕೆ ಇಷ್ಟೇ ದುಡ್ಡನ್ನು ಖರ್ಚು ಮಾಡೋದು ಅಂತ ಅಷ್ಟೇ ಖರ್ಚು ಮಾಡಬೇಕು. ಅದಕ್ಕಿಂತ ₹1 ಹೆಚ್ಚಿಗೆ ಖರ್ಚು ಮಾಡೋದಕ್ಕೆ ಹೋಗಬಾರ್ದು. ಒಟ್ಟಿನಲ್ಲಿ ಖರ್ಚಿನ ಬಗ್ಗೆ ಒಂದು ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಬೇಕು. ಇನ್ನು ಸಾಮಾಜಿಕ ಜಾಲತಾಣಗಳು ಮತ್ತು ಮಾಧ್ಯಮ ಈ ರೀತಿಯಾದಂತಹ ಕ್ಷೇತ್ರಗಳಲ್ಲೆಲ್ಲ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಒಂದಷ್ಟು ಕೀರ್ತಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮಿತಿ ಮೀರಿದಂತಹ ದಾನದಿಂದ ನಿಮಗೆ ಒಂದಷ್ಟು ತೊಂದರೆ ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ನಿಮ್ಮ ಒಳ್ಳೆಯತನವನ್ನು ಕೆಲವೊಂದಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ. ನಿಮ್ಮ ಹತ್ರ ಬಂದು ಕೇಳ್ತಾರೆ, ಏನೂ ಇಲ್ಲ, ಒಂಚೂರು ದುಡ್ಡು ಬೇಕಾಗಿತ್ತು ಕೊಟ್ಬಿಡಿ ಅಂತ. ನೀವು ಹೌದು ಸತ್ಯ ಅಂತ ಹೇಳಿ ನಂಬ್ಕೊಂಡು ಕೊಟ್ಟರೆ ಮತ್ತು ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಸುಮ್ಮನೆ ಸುಳ್ಳು ಹೇಳಿ ನಿಮ್ಮ ಒಳ್ಳೆತನಕ್ಕೆ ಮೋಸ ಮಾಡಿಬಿಡ್ತಾರೆ. ನಿಮಗೆ ಹೇಗೋ ಹಿಂಗೆ ಕಷ್ಟ ಅಂತ ಹೇಳಿದರೆ ಹೆಂಗೂ ಕೊಡ್ತೀರಿ ಅಂತ ಹೇಳಿ ಗೊತ್ತಿರುತ್ತಲ್ವ, ಅದಕ್ಕೋಸ್ಕರ ಸುಮ್ಮನೆ ಸುಳ್ಳು ಹೇಳಿ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಹಾಗಾಗಿ ಮಿತಿ ಮೀರಿದಂತಹ ಒಳ್ಳೆತನ ಬೇಡ. ಯಾರಾದರೂ ದುಡ್ಡು ಕೇಳಿದರೆ ನಿಜವಾಗ್ಲೂ ಬೇಕೋ ಬೇಡವೋ ಅಂಥೇಳಿ ನೀವು ಯೋಚನೆ ಮಾಡ್ಕೊಂಡು ಅದಾದಮೇಲೆ ತೀರ್ಮಾನ ತೆಗೆದುಕೊಳ್ಬೇಕು. ಆಯಿತಾ? ಸುಮ್ಮನೆ ತೀರಾ ನಿಮ್ಮ ಒಳ್ಳೆಯತನವನ್ನು ಕೆಲವೊಂದಷ್ಟು ಜನ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಅವಕಾಶ ಇರುತ್ತೆ, ಅದರಲ್ಲೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ. ಇನ್ನು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀ ಸದಸ್ಯರ ಸಂಪೂರ್ಣವಾದ ಬೆಂಬಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ತಂಗಿ ಆಗಿರಬಹುದು, ಅಕ್ಕ ಆಗಿರಬಹುದು, ಅಮ್ಮ ಆಗಿರಬಹುದು, ಅಥವಾ ನಿಮ್ಮ ಪತ್ನಿ ಆಗಿರಬಹುದು, ಇವರುಗಳೆಲ್ಲ ನಿಮಗೆ ಸಂಪೂರ್ಣವಾಗಿ ಈ ಒಂದು ತಿಂಗಳಲ್ಲಿ ನೀವು ಏನೇ ನಿರ್ಧಾರ ತಗೊಂಡ್ರೂ ಕೂಡ ಅದರಲ್ಲೆಲ್ಲ ಇವರ ಒಂದು ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ನೆರೆಹೊರೆಯ ಜನಗಳ ಜೊತೆಗೆ, ಅಂದರೆ ನಿಮ್ಮ ನೈಬರ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆಗೆ ಈ ಹಿಂದೆ ಏನಾದರೂ ಮನಸ್ತಾಪಗಳು ಉಂಟಾಗಿದ್ದರೆ, ಅಕ್ಕಪಕ್ಕದ ಮನೆಯವರು ಅಂತ ಹೇಳಿದ ಕೂಡಲೇ ಏನಾದರೂ ಒಂದಷ್ಟು ಗಲಾಟೆಗಳು ವೈಮನಸ್ಸು ಎಲ್ಲ ಇದ್ದೇ ಇರುತ್ತಲ್ವ. ಏನೋ ಅವ್ರು ಆ ಕಡೆ ಕಸ ಹಾಕಿದ್ರು, ಇವ್ರು ಈ ಕಡೆ ಅವ್ರದ್ದು ಮನೆ ಜಾಗ ಒಂದು ಸ್ವಲ್ಪ ಈ ಕಡೆ ಬಂತು ಅಂತನೋ ಏನೋ ಒಂದಷ್ಟು ಗಲಾಟೆಗಳಿರುತ್ತಲ್ಲ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ. ಏನಾದರೂ ಗಲಾಟೆಗಳೆಲ್ಲ ಇದ್ದರೆ ನೋಡಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ತಿಂಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಮುಖ್ಯವಾಗಿ ನೀವು ಈ ತಿಂಗಳಲ್ಲಿ ಯಾವುದೇ ಗಲಾಟೆಗಳ ಮಧ್ಯದಲ್ಲಿ ಪ್ರವೇಶ ಮಾಡುವುದಕ್ಕೆ ಹೋಗಬಾರ್ದು.
ಯಾರೋ ಇಬ್ಬರು ಗಲಾಟೆ ಮಾಡ್ತಾ ಇರ್ತಾರೆ, ನೀವು ಅದ್ರ ಮಧ್ಯದಲ್ಲಿ ನಾನೇನೋ ಅವ್ರನ್ನ ಸಮಾಧಾನ ಮಾಡ್ತೀನಿ ಬಿಡಿಸ್ತೀನಿ ಅಂತ ಹೇಳಿ ಹೋದರೆ ಕೊನೆಗೆ ಅವರಿಬ್ಬರು ಒಟ್ಟಾಗ್ಬಿಟ್ಟು ನಿಮಗೆ ಸಮಸ್ಯೆ ಅಂತ ಹೇಳೋದು ಉಂಟಾಗುತ್ತೆ. ಒಟ್ಟಲ್ಲಿ ಯಾವುದೇ ಗಲಾಟೆಗಳು ಅಥವಾ ಯಾರೋ ಇಬ್ಬರ ಮಧ್ಯೆ ಏನೋ ಮನಸ್ತಾಪ ಇರುತ್ತೆ, ಅವರಿಬ್ಬರು ಮಾತಾಡ್ತಿರೋದಿಲ್ಲ, ನಾನು ಇಬ್ಬರನ್ನು ಒಂದು ಮಾಡ್ತೀನಿ ಅಂತ ಹೇಳಿ ನೀವು ಹೋದರೆ ಕೊನೆಗೆ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಯಾವುದೇ ಗಲಾಟೆಗಳು ನಡೀತಾ ಇದ್ದರೆ ನೀವು ಅದರಿಂದ ತುಂಬ ದೂರ ಇರುವಂಥದ್ದೇ ಒಳ್ಳೆಯದು. ಯಾವುದೇ ಗಲಾಟೆಗಳ ಮಧ್ಯದಲ್ಲಿ ನೀವು ಪ್ರವೇಶ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ಹೊಸ ಭಾಷೆಗಳ ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಏನೋ ಈಗ ಕನ್ನಡ, ಇಂಗ್ಲೀಷು ಯಾವುದೋ ಒಂದು 2-3 ಭಾಷೆ ಬರ್ತಾ ಇರುತ್ತಲ್ಲ, ಅದು ಬಿಟ್ಟು ಕೂಡ ಇನ್ನೂ ಒಂದಷ್ಟು ಹೊಸ ಹೊಸ ಭಾಷೆಗಳನ್ನು ಕಲಿಬೇಕು ಅಂತ ಹೇಳುವಂತಹ ವಿಚಾರದಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮುಖ್ಯವಾಗಿ ಈ ತಿಂಗಳಲ್ಲಿ ನೀವು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ತುಂಬ ಜೋಪಾನವಾಗಿರಬೇಕು. ಪಂಚಮ ಭಾವದಲ್ಲಿ ಅನೇಕ ಗ್ರಹದ ಯುತಿ ಇರುವಂಥದ್ದು. ಹಾಗಾಗಿ ಏನಾಗುತ್ತೆ ಹೇಳಿ, ತಿಂದಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೇ ಇರುವಂಥದ್ದು ಇಂಥದ್ದೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಉತ್ತಮವಾದ ಆಹಾರವನ್ನೇ ನೀವು ಸೇವಿಸಬೇಕು. ಒಟ್ಟಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆಹಾರದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಹಾಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೀವು ಒಬ್ಬರೇ ಏನಾದರೂ ಉದ್ಯೋಗ ಮಾಡ್ತಾ ಇದ್ದರೆ ಅದರಲ್ಲೆಲ್ಲ ತೊಂದರೆ ಇಲ್ಲ. ಏನಾದರೂ ಪಾಲುದಾರಿಕೆ ವ್ಯವಹಾರ ಎಲ್ಲ ಮಾಡ್ತಾ ಇದ್ದರೆ ಒಂದು ಸ್ವಲ್ಪ ವಂಚನೆಗಳು ಇತ್ಯಾದಿಗಳು ಉಂಟಾಗೋದಕ್ಕೆ ಅವಕಾಶ ಉಂಟು. ನೋಡಿ, ಆದಷ್ಟು ನೀವು ಈ ಒಂದು ತಿಂಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.